ಗುರು ನಾನಿವತ್ತು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಫ್ರೀಯಾಗಿ ಫುಡ್ನ ಕೇಳಬೇಕು. ಸೊ ಅವರು ಕೊಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಗೊತ್ತಿಲ್ಲ, ಬಟ್ ಹೋಗಿ ಕೇಳೋಣ ಬನ್ನಿ. ಲೆಟ್ಸ್ ಗೋ. 5 ಸ್ಟಾರ್ ಹೋಟೆಲ್ ಅನ್ಸುತ್ತೆ ಇದು. ಸೊ ಲೆಟ್ಸ್ ಗೋ, ಹೋಗೋಣ. ಸೊ ಫ್ರೀಯಾಗಿ ಫುಡ್ನೇ ಕೇಳೋಣ, ಕೊಡ್ತೀರಾ ಅಂತ ಗೊತ್ತಿಲ್ಲ. ಯೂಟ್ಯೂಬ್ ಒಂದು ಚಾಲೆಂಜ್ ತಗೊಂಡಿದ್ವಿ. ಅಂದರೆ ದೊಡ್ಡ ದೊಡ್ಡ 5 ಸ್ಟಾರ್ಸ್ ಹೋಟ್ಲು ಹೋಗಿ ಫ್ರೀಯಾಗಿ ಫುಡ್ ಕೇಳೋದು, ಕೊಡ್ತಾ ಇಲ್ವಾ ಅಂತ. ಸೊ ನೀವೇನಾದರೂ ಕೊಡ್ತೀರಾ ಗೈಸ್? ಇವಾಗ 5 ಸ್ಟಾರ್ ಹೋಟೆಲ್ ಅವರು ನಮಗೆ ಫ್ರೀಯಾಗಿ ಫುಡ್ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಸರ್ ನಿಮ್ಮ ಹೆಸರು? ಸಿದ್ದೇಶ್. ನಿಮ್ಮದು ಏನು ಲೊಕೇಶನ್ ಎಲ್ಲಿದೆ ಮತ್ತು ನಿಮ್ಮ ಯಡಿಯೂರಿಂದ 2 ಕಿಲೋಮೀಟರ್ ಮುಂದೆ ಬರ್ತಾ ಇದೆ. ಹೆಸರು ಸರ್? ಧ್ರುವತಾರೆ ಹೋಟೆಲ್. ಫಸ್ಟ್ನೇ ಹೋಟೆಲ್ ಈಗ ಧ್ರುವತಾರೆ ಹೋಟೆಲ್ ಅಂತ. ಸೊ ಅವ್ರನ್ನ ಕೇಳಿದ್ವಿ ಫ್ರೀಯಾಗಿ ಫುಡ್ ಕೊಡ್ತೀರಾ ಅಂತ ನಿಮ್ಮ ಹೋಟೆಲಲ್ಲಿ. ಸೊ ಅವ್ರು ಅದಕ್ಕೆ ಒಪ್ಕೊಂಡಿದ್ದಾರೆ ಫ್ರೀಯಾಗಿ ಕೊಡೋದಕ್ಕೆ. ಸೊ ದೋಸೆ ಕೊಟ್ಟಿದ್ದಾರೆ, ಓಪನ್ ಬಟರ್ ಮಸಾಲ ಅಂತ. ಸೊ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಇವ್ರ ಹೋಟೆಲಲ್ಲಿ. ಸೊ ಇದು ಬೆಣ್ಣೆ ಕೊಟ್ಟಿದ್ದಾರೆ ಮತ್ತು ಹಾಲು ಹೇಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿದೆ, ಸೂಪರ್ ಅಣ್ಣ, ಚೆನ್ನಾಗಿದೆ ಅಂತೆ. ರೆಸ್ಪಾನ್ಸ್ ಚೆನ್ನಾಗಿತ್ತು, ನಿಮ್ಮ ಹತ್ರ ಚೆನ್ನಾಗಿ ಕುಣಿಸಿ ಮಾತಾಡ್ಸಿದ್ದೀರಾ, ಖುಷಿ ಆಯಿತು. ಸೊ ಫುಡ್ಡು ಕೂಡ ಸಖತ್ತಾಗಿತ್ತು. ಸೊ ಗೈಸ್ ಯಾರಾದರೂ ನೋಡ್ತಾ ಇದ್ರಿ ವಿಡಿಯೋನ, ಬಂದಿಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದರೂ ಇತ್ತು ಅಂದರೆ ಮದುವೆ ಸಮಾರಂಭ, ಪಾರ್ಟಿ, ಹಾಲು ಪ್ರತಿಯೊಂದಿಲ್ಲ ಅವೈಲಬಲ್ ಆಗಿದೆ. ಸೊ ಯಾರು ಬೇಕಾದರೂ ಬರ್ಬೋದು. ಸೊ ಎನ್ಕ್ವೈರಿ ತೊಗೊಬೋದು ಮತ್ತು ನಿಮ್ಮ ಸಮಾರಂಭಗಳನ್ನ ಆಚರಿಸ್ಕೊಬೋದು. ಗೈಸ್ ಫಸ್ಟ್ ಒನ್ನು ಸಕ್ಸಸ್ಫುಲ್ ಆಯಿತು. ಸೊ ಹೋಟೆಲ್ ಧ್ರುವತಾರೆಗೆ ಬಂದಿದ್ವಿ. ಸೊ ಥ್ಯಾಂಕ್ ಯು ಗೈಸ್. ಇವಾಗ ಫಸ್ಟ್ ಇದು ಮುಗೀತು. ಸೊ ಸೆಕೆಂಡೇದಕ್ಕೆ ಸೊ ವೈಶಾಲಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ನೋಡುವ ಅವರು ಕೊಡ್ತಾರೋ ಫುಡ್ನ ಇಲ್ವಾ ಅಂತ. ಸೊ ಫ್ರೀಯಾಗಿ ಕೇಳೋಣ ಬನ್ನಿ. ವೈಶಾಲಿ ಹೋಟೆಲ್ ದ ಟೇಸ್ಟ್ ಆಫ್ ಟ್ರೆಡಿಷನ್ ಅಂತೆ. ಫ್ರೀಯಾಗಿ ಫುಡ್ನೇ ಕೇಳ್ತಿದ್ವಿ ದೊಡ್ಡ ದೊಡ್ಡ 5 ಸ್ಟಾರ್ಸ್ ಹೋಟ್ಲಿಗೆ ಹೋಗಿ. ಸೊ ನಿಮ್ಮಲ್ಲಿ ಏನಾದರೂ ಆ ಥರ ಫ್ರೀಯಾಗಿ ಫುಡ್ ಕೊಡ್ತೀರಾ? ಹೌದಾ ಗೈಸ್, ಅವ್ರು ಯಾರೋ ಬೇರೆ ಇದ್ದರು. ಸೊ ಮ್ಯಾನೇಜರ್ ಇಲ್ಲಿಲ್ವಂತೆ. ಸೊ ವೈಶಾಲಿ ಹೋಟೆಲಲ್ಲಿ. ಸೊ ಮ್ಯಾನೇಜರ್ ಇದ್ದಿದ್ರೆ ಅಕಸ್ಮಾತ್ ಆಗಿರ್ತಿತ್ತೇನೋ ಚಾಲೆಂಜ್, ಇದು ಗೊತ್ತಿಲ್ಲ. ಚಾಲೆಂಜ್ನ ಇದು 3ನೇ ಹೋಟೆಲು ಫ್ರೀಯಾಗಿ ಫುಡ್ನ ಕೇಳ್ತಾ ಇರೋದು. ಸೊ ಹೋಟೆಲ್ ಹೆಸರೇನಪ್ಪ ಅಂತಂದರೆ MTR 1924 ಅಂತ. ಸೊ ಈ ಹೋಟೆಲಲ್ಲಿ ಕೇಳೋಣ, 5 ಸ್ಟಾರ್ ಹೋಟೆಲಲ್ಲಿ. ಸೊ ಹೇಗಿರುತ್ತೆ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ವ ಅಂತ ನೋಡೋಣ. ಫ್ರೀಯಾಗಿ ಫುಡ್ ಕೊಡ್ತಾರ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಹೋಗಿ ಕೇಳೋಣ. ಸರ್ ಅಂದರೆ ನಾವು ಒಂದು ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಾಯಿದ್ವಿ. ಅಂದರೆ ಇಂಥ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಫ್ರೀಯಾಗಿ ಫುಡ್ನ ಕೇಳೋದು, ಕೊಡ್ತಾರ ಇಲ್ವ ಅಂತ. ಸೊ ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮ್ಮ ಹೋಟೆಲಲ್ಲಿ ಆ ಥರ ಏನಾದರೂ ಇದೆಯಾ ಫ್ರೀಯಾಗಿ ಫುಡ್ ಕೊಡೋದು? ಏನಾದರೂ ಫ್ರೀಯಾಗಿ ಫುಡ್ ಆ ಥರ ಏನಿಲ್ಲ ಸರ್. ಹೌದಾ? ಓನರ್ಗಳು ಯಾರು ಇಲ್ಲ. ಆಮೇಲೆ ಆ ರೈಟ್ಸ್ ಮ್ಯಾನೇಜರ್ಗಳಿಗೆ ಮಾತ್ರ ಇರುತ್ತೆ. ಇವಾಗ ಮ್ಯಾನೇಜರ್ ಇಲ್ಲ, ಈ ಸೂಪರ್ವೈಸರ್, ನಾವು ಕ್ಯಾಶಿಯರ್ಗಳಿರೋದು. ಮ್ಯಾನೇಜರ್ಗಳಿದ್ರೆ ನಿಮ್ಗೆ ಏನಾದ್ರು ಆಗ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ರೆಸ್ಪಾನ್ಸ್ ಮಾಡಿದ್ರ ಅದಕ್ಕೋಸ್ಕರ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಅದೇ ಮ್ಯಾನೇಜರ್ ಇದ್ದಿದ್ರೆ ನಮಗೆ ಮೋಸ್ಟ್ಲಿ ಪರ್ಮಿಷನ್ ಕೊಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಅದೇ ಮ್ಯಾನೇಜರ್ ಇಲ್ವಲ್ಲ, ಅದಕ್ಕೋಸ್ಕರ ಅವರು ಪರ್ಮಿಷನ್ ಕೊಡೋಕ್ಕಾಗಲ್ಲ. ಯಾಕಂದರೆ ಮೇಲ್ ಅಥಾರಿಟಿ ಅವ್ರಿಗಿರುತ್ತೆ ಮ್ಯಾನೇಜರ್ಗೆ. ಸೊ ಲೆಟ್ಸ್ ಗೋ, ಬೇರೆದಕ್ಕೆ ಹೋಗೋಣ. ಗೈಸ್ ಇವಾಗ ಹರ್ಷ ಗ್ರ್ಯಾಂಡ್ ಅಂತ ಈ ಒಂದು ಹೋಟೆಲಿಗೆ ಬಂದಿದ್ದೀವಿ, 5 ಸ್ಟಾರ್ ಹೋಟೆಲ್ಗೆ. ಸೊ ಕೇಳೋಣ ಫುಡ್ನ. ಸೊ ಕೊಡ್ತಿರೋ ಅಂತ ಗೊತ್ತಿಲ್ಲ. ಗೈಸ್ ನಾವೀಗ ಹರ್ಷ ಗ್ರ್ಯಾಂಡ್ಸ್ ಹೋಟೆಲ್ಗೆ ಹೋಗಿದ್ವಿ. ಸೊ ಅವರು ಕೊಡೋದಕ್ಕೆ ಒಪ್ಕೊಂಡ್ರು. ಬಟ್ ಆದರೆ ನಮಗೆ ತುಂಬ ಹೊಟ್ಟೆ ತುಂಬಿರೋದ್ರಿಂದ ಸೊ ತಿನ್ನೋಕ್ಕಾಗಲಿಲ್ಲ. ಹರ್ಷ ಗ್ರ್ಯಾಂಡ್ಸ್, ಥ್ಯಾಂಕ್ ಯು. 1 ಸೆಕೆಂಡ್ ಗಾಯ್ಸ್. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನೆಕ್ಸ್ಟ್ ಚಾಲೆಂಜ್ ಮಾಡೋದಕ್ಕೆ. ಸೊ ಇದೆಯಲ್ಲ, ಇಲ್ಲಿ ಪಾಕಶಾಲಾ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಕೇಳೋಣ ಫ್ರೀಯಾಗಿ ಫುಡ್ನ ಕೊಡ್ತಾರಿಲ್ವ ಅಂತ. ಬನ್ನಿ ಹೋಗೋ. ಅದೇ ಯೂಟ್ಯೂಬ್ಗೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀವಿ. ಅಂದರೆ ಈಗ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಫ್ರೀಯಾಗಿ ಫುಡ್ನ ಕೇಳೋದು, ಕೊಡ್ತಾಯಿಲ್ವ ಅಂತ. ಇಷ್ಟೊಂದು ಹೋಟೆಲ್ಗೆ ಹೋಗಿದ್ದೀವಿ, ಮ್ಯಾನೇಜರೇ ಇಲ್ಲ. ಅಯ್ಯೋ, ಅವ್ರು ಬಿಸಿ ಬ್ರೋ, ಮ್ಯಾನೇಜ್ ಮಾಡೋಕ್ಕೆ ಬೇರೆ ತಕ್ಕ ಹೋಗಿರ್ತಾರೆ. ಮ್ಯಾನೇಜರು ಓನರ್ಸ್ ಕೂಡ ಇಲ್ಲ, ಅವ್ರು ಇದ್ದಿರೋ ವರ್ಕೌಟ್ ಆಗೋದು. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಬ್ರೋ. ಗಾಯ್ಸ್ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮತ್ತೆ ಚಾಲೆಂಜ್ ಮಾಡೋದಕ್ಕೆ. ಸೊ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸ್ವಾತಿ ಡೆಲಿಕೇಸಿ ವೆಜ್ ಅಂತ. ಸೊ ಈ ಒಂದು 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀವಿ. ಸೊ ಈ ಒಂದು 5 ಸ್ಟಾರ್ ಹೋಟೆಲಲ್ಲಿ ನಾವು ಕೇಳೋಣ ಫುಡ್ನ ಫ್ರೀಯಾಗಿ ಕೊಡ್ತಾರಲ್ವ ಅಂತ. ಸೊ ಹೋಗಿ ನೋಡೋಣ. ತುಂಬ ಜನ ಇದ್ದಾರೆ, ಕ್ರೌಡ್ ಮಾತ್ರ ಸಕ್ಕತ್ತಾಗಿದೆ. ಸೊ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಹೆಂಗೆ ಅಂತ. ಬ್ರೋ ಕೊಡ್ತಾರಾ ಇಲ್ಲಿ? ಬ್ರೋ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಟ್ಟು ಇಲ್ಲಂತೂ ಜನಸಾಗರ ಸೇರಿರುತ್ತೆ, ಜಾತ್ರೆ ಥರ ಜಾತ್ರೆ ಆಗ್ಬಿಟ್ಟಿದೆ ಗೈಸ್. ಈ ಕಾರುಗಳು ಮತ್ತು ಜನಗಳು ತುಂಬ ಜನ ಇದ್ದಾರೆ. ಸೊ ಮ್ಯಾನೇಜರ್ ಎಲ್ಲಿದ್ದಾರೆ ಅಂತ ನೋಡೋಣ, ಕೇಳೋಣ ಫ್ರೀಯಾಗಿ ಫುಡ್ ಏನಾದರೂ ಸಿಗುತ್ತಾ ಅಂತ. ಯೂಟ್ಯೂಬ್ಗೆ ವೀಡಿಯೋ ಮಾಡ್ತೀವಿ, ಚಾಲೆಂಜ್ ವೀಡಿಯೋ. ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಫ್ರೀಯಾಗಿ ಫುಡ್ನ ಕೇಳೋದು. ಗೈಸ್ ಸರ್ರು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸ್ವಾತಿ ಡೆಲಿಕೇಸಿ ಅಲ್ಲ ಸರ್, ಸ್ವಾತಿ ಡೆಲಿಕೇಸಿ ಅಂತ. ಸೊ ನಾನು ಈ ಥರ ಹೋಟೆಲ್ಲ ತುಮಕೂರಲ್ಲಿ ಎಲ್ಲೂ ನೋಡಿಲ್ಲ, ತುಂಬ ಚೆನ್ನಾಗಿದೆ. ಗೈಸ್ ನಾನಿವಾಗ ಕಾಫಿ ತೊಗೊಂಡಿದ್ದೀನಿ ಸ್ವಾತಿ ಡೆಲಿಕೇಸಿಯಲ್ಲಿ. ಸೊ ಬೆಲ್ಲದ ಕಾಫಿ ತುಂಬ ಫೇಮಸ್ ಇಲ್ಲಿ, ತುಂಬ ಜನ ಲೈಕ್ ಮಾಡ್ತಾರೆ, ತೊಗೊತಾರೆ. ಸೊ ನಮಗೂ ಅದನ್ನು ಇವರು ಇದು ಮಾಡಿದ್ರು, ತೊಗೊಳ್ಳಿ ಅಂತ ಫ್ರೀಯಾಗಿ ಕೊಟ್ಟಿರೋದು. ಸೊ ಕುಡಿತಾ ಇದ್ದೀನಿ, ಹೆಂಗಿರುತ್ತೆ ಅಂತ ನೋಡೋಣ. ಟೇಸ್ಟು ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಸ್ವಾತಿ ಡೆಲಿಕೇಸಿಯಲ್ಲಿ.
ಸರ್ ತುಂಬ ಚೆನ್ನಾಗಿದೆ ಸರ್, ಬಟ್ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದರೆ ಈ ಸೈಡು ಮರೆದಂಗೆ ವಿಸಿಟ್ ಮಾಡಿ ಇದನ್ನ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ, ಫುಡ್ಡು ಕೂಡ ಹೈಜಿನಿಕ್ ಆಗಿದೆ. ಸೊ ನಾನು ನೋಡಿದೆ ಮೇಂಟೆನೆನ್ಸ್ ಕೂಡ ಸಖತ್ತಾಗಿ ಮಾಡಿದ್ದಾರೆ, ಮತ್ತು ಅಲ್ಲಿ ಸಪ್ಲೈಯರ್ಸ್ ಕೂಡ ತುಂಬ ಚೆನ್ನಾಗಿ ನೀಟಾಗಿದ್ದಾರೆ. ಯಾರಾದರೂ ಈ ಕಡೆ ಸೈಡ್ ಬಂದರೆ ಒಂದು ಸತಿ ವಿಸಿಟ್ ಮಾಡಿ ಪ್ಲೇಸ್ಗೆ, ಮತ್ತು ಫುಡ್ನ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಮತ್ತೆ ಕಮೆಂಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್ ಸರ್. ಗಾಯ್ಸ್, ಈ ಚಾಲೆಂಜು ಕಂಪ್ಲೀಟ್ ಆಗಿದೆ. ಸೊ ಒಪ್ಕೊಂಡು ಫುಡ್ನ ಕೊಟ್ಟರು. ಸೊ ಫುಡ್ನ ಕೊಟ್ಟಿದ್ದು ಯಾರು ಅಂದರೆ ಸ್ವಾತಿ ಡೆಲಿಕೆಸಿ ವೆಜ್ ಅಂತ. ಯಾರಾದರೂ ಈ ಸೈಡ್ ಬಂತು ಅಂದರೆ ಕುಣಿಗಲ್ ಯಡಿಯೂರ್ ಹತ್ರ, ಸೊ ಬಂದು ಒಂದು ಸತಿ ವಿಸಿಟ್ ಹಾಕಿ. ಗೈಸ್, ಇದು ಚಾಲೆಂಜ್ ಸಕ್ಸಸ್ಫುಲ್. ಜಸ್ಟ್ ಐಸ್ ಕ್ರೀಮ್ ಅಷ್ಟೇ ಅಂತೆ, ಪೋಲಾರ್ ಬೇರ್ ಅಂತ. ಸೊ ಇದರಲ್ಲಿ ನೋಡೋಣ ಫ್ರೀಯಾಗಿ ಐಸ್ ಕ್ರೀಮ್ಸ್ ಕೊಡ್ತಾರಲ್ವ ಅಂತ. ಸೊ ಒಂದು ಸತಿ ಹೋಗಿ ಕೇಳೋಣ ಬನ್ನಿ. ಸೊ ಫ್ರೀಯಾಗಿ ಕೇಳೋಣ ಕೊಡ್ತಾರೆ ಅಂತ, ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಣ್ಣವರು. ಸೊ ಬಟ್ ಕೇಳೋ ಸರ್, ಮ್ಯಾನೇಜರ್ ಇದ್ದಾರೆ. ನಾನೇ ಮ್ಯಾನೇಜರ್. ಹೇಳಪ್ಪ, ಏನು ಬೇಕು ನಿಮಗೆ? ಈಗ ನಾವೊಂದು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದ್ವಿ, ಅಂದರೆ ಚಾಲೆಂಜ್ ವಿಡಿಯೋ. ಏನಂದರೆ ಈ ದೊಡ್ಡ ದೊಡ್ಡ 5 ಸ್ಟಾರ್ಸ್ ಇದಕ್ಕೆ ಹೋಗಿ ಫ್ರೀಯಾಗಿ ಫುಡ್ನ ಕೇಳೋದು, ಅದು ಏನಾದರೂ ಕೊಡ್ತಾರಂತ ಫ್ರೀಯಾಗಿ ಏನಾದರೂ ಕೇಳೋದು. ನಿಮ್ಮಲ್ಲಿ ಫ್ರೀಯಾಗಿ ಯಾರು ಕೊಡಲ್ಲಪ್ಪ? ಅದೇ ಅಂದರೆ ಅದೇ ಚಾಲೆಂಜ್ ನಮ್ಮದು. ಹೌದು, ನಾವು ಕೇಳ್ತಾ ಇದ್ದೀವಿ ಅಂದರೆ. ನೋಡಿದೆ, ನಾನೀಗ ಎಷ್ಟು ಬಿಲ್ ಮಾಡಿದ್ದೀನಿ ನೋಡು. ಓಕೆ, 2250. ನಾನು ಸುಮ್ಮನೆ ತಗೊಂಡೋಗಲ್ಲ ಮನೆಗೆ. ನನ್ನ ಮನೆಗಿರೋದು ಇಬ್ಬರು. ಹಾಂ, 2205 ರೂಪಾಯಿ ಬಿಲ್ ಮಾಡಿದ್ದೀನಿ. ಯಾಕೆ ತಗೊಂಡೋಗ್ತೀನಿ ಅಂದರೆ ಇದು ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ನಾರ್ಮಲೆಸ್ಟ್ ಆಗಿರ್ತದೆ, ಕರೆಕ್ಟಾಗಿರ್ತದೆ, ಸಖತ್ತಾಗಿರುತ್ತೆ. ಅದಕ್ಕೆ ತಗೊಂಡೋಗ್ತೀನಿ. ಈ ಕೋನ್ ತಿಂದ ಮಜಾನೇ ಮಾಡ್ತೀನಿ. ಇವ್ರಿಗೆ 3 ಪಾಸ್ ಹಾಕೊಂಡು ನನಗೋಸ್ಕರ ನನ್ನ ಬಿಲ್ಲ ನೀವು ಕೊಡು ಇಬ್ಬರಿಗೆ. ನನ್ನ ಬಿಲ್ ಗೈಸ್, ವಂಡರ್ ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಟು ಯು. ನನಗೋಸ್ಕರ ನನ್ನಿಂದ ಇವ್ರಿಗೆ ಒಂದು 2 ಕೋನ್ ಕೊಡು, ಸೇಮ್ ಆಸ್ ಇಟ್ ಇಸ್. ಆ ಮಜಾನೇ ಬೇರೆ. ಇವ್ರು ಮಾತಾಡೋದು ನೋಡಿ ನನಗೆ ಎಲ್ಲೂ ಬೈತಾರೆ, ಹೊಡಿತಾರೆ ಅಂತ ಒಂದು ಆಗ್ಬಿಟ್ಟಿತ್ತು. ನಾನು ಎದ್ರಕೊಂಡ್ಬಿಟ್ಟಿದ್ದೆ ಸರ್, ನಾನು ನಿಜ ಎದ್ರಕೊಂಡ್ಬಿಟ್ಟಿದ್ದೆ. ನಾವು ನೋಡಿ ಕೇಳ್ತಾ ಇರೋದು ನೋಡಿ, ಬಿಲ್ ಬೇರೆ ಹಾಕ್ಸಿದ್ರಲ್ಲ. ಗೈಸ್ ಹೇಳಿ ಬ್ರೋ. ಪೋಲಾ ಬಿಯರಿಗೆ ಬಂದು ಫ್ರೀಯಾಗಿ ಐಸ್ ಕ್ರೀಮ್ ನೆಡ್ಸ್ಕೊಂಡು ತಿಂತಾ ಇದ್ದೀವಿ. ಫ್ರೀಯಾಗಿ ಐಸ್ ಕ್ರೀಮ್ನ ಕೊಟ್ಟಿದ್ದಾರೆ ಸರ್. ಫಸ್ಟ್ ಮಾತಾಡಿ ನೀವೇ ನೋಡಿದ್ದಾರೆ ಹೆಂಗೆ ಮಾತಾಡಿದ್ರು ಅಂತ. ನನಗೆ ಭಯ ಆಗ್ಬಿಡ್ತು. ಸೊ ಅವ್ರೇನು ಹೊಡೆದು ಹಿಡಿತಾರೆ ಅಥವಾ ಬೈತಾರ ಅಂತ. ಸೊ ಬಿಲ್ಸು ತೋರಿಸಿದ್ರು, ಇಷ್ಟೊಂದು ಬಿಲ್ ಮಾಡಿದ್ದೀನಿ, ನನಗೆ ಫ್ರೀಯಾಗಿ ಕೊಡ್ತೀನಿ, ಇಷ್ಟೊಂದು ಬಂಡವಾಳ ಹಾಕಿ ಅಂತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಆ ಥರ ಮಾಡಲಿಲ್ಲ ಅವರು. ಸೊ ಫ್ರೀಯಾಗಿ ಇಬ್ರಿಗೂ ಸಹ ಸೊ ಐಸ್ ಕ್ರೀಮ್ನ ಕೊಟ್ಟಿದ್ದಾರೆ ಫ್ರೀಯಾಗಿ ತಿನ್ನೋದಕ್ಕೆ. ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಕ್ಕತ್ತಾಗಿದೆ ಬ್ರೋ. ಹೆಂಗಿದೆ ಬ್ರೋ? ನಿಜ ಹೇಳಿ, ಚೆನ್ನಾಗಿದೆ. ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ಫ್ರೀಯಾಗಿ ತಿಂತಾ ಇದ್ದೀನಿ. ಗಾಯ್ಸ್, ಇವತ್ತು ಹೊಟ್ಟೆ ತುಂಬ ಬಿಡಿತ್ತು, ಆದರೂ ಫ್ರೀಯಾಗಿ ಐತೆ ಅಂತ ದೋಸೆ ತಿಂದೆ, ಕಾಫಿ ಕುಡಿದೆ, ಮತ್ತೆ ಐಸ್ ಕ್ರೀಮ್ ತಿಂದೆ. ಇದಕ್ಕೆಲ್ಲ ಕ್ರೆಡಿಟ್ ಇವ್ರಿಗೆ, ನನಗೆ ಕ್ರೆಡಿಟ್. ನಾನು ಹೋಗಿ ಅಪ್ರೋಚ್ ಮಾಡ್ತಾ ಇದ್ದೆ ಎಲ್ಲರಿಗೂ. ತುಂಬ ಸಖತ್ತಾಗಿದೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಯಾಕಂದ್ರೆ ತುಂಬ ಎಫರ್ಟ್ ಹಾಕಿದ್ದೀನಿ, ನಿಮಗೋಸ್ಕರ ಎಫರ್ಟ್ ಹಾಕಿ ಮಾಡಿರೋದು. ಸೊ ಯಾರಾದರೂ ಬೈಲಿ ಬಿಡಲಿ ಅದು ಸೆಕೆಂಡ್ರಿ, ಒಟ್ಟಿನ ನಿಮಗೋಸ್ಕರ ನಿಮಗೆ ಖುಷಿ ಪಡಬೇಕು, ನೀವು ನೋಡಬೇಕು. ನಮ್ಮ ವಿಡಿಯೋ ನೋಡಿದ್ರೆ ಮನಸ್ಸಿಗೆ ಖುಷಿ ಆಗಬೇಕಷ್ಟೇ. ಸೊ ಟೇಸ್ಟ್ ಮಾಡ್ತಾಯಿದ್ದೀನಿ, ನೀವು ಒಂದ್ಸತಿ ಟೇಸ್ಟ್ ಮಾಡಿ ಈ ಕಡೆ ಬಂದಾಗ. ಎಲ್ಲಿ ಬರೋದು ಲೊಕೇಶನ್ನು? ಇದು ಕುಣಿಗಲ್ ಹತ್ರ, ಮಾಗಡಿಪಾಳ್ಯದಿಂದ ಮುಂದೆ ಕೊಪ್ಪಕ್ಕೆ ಸೇರುತ್ತೆ. ಪೋಲಾ ಬಿಯರ್ ಅಂತ ಸ್ವಾತಿ ಡೆಲಿಕೆಸಿ ಪಕ್ಕದಲ್ಲೇ ಇದೆ. ಯಾವ್ದಾದ್ರು ಬಂದು ನಿಮಗೆ ಕೇಕ್ಸ್ ಏನಾದರೂ ಬೇಕು ಅಂದರೆ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಫುಲ್ಲು ನೈಟ್ ಆಗಿಬಿಟ್ಟಿದೆ ಆಲ್ರೆಡಿ. ಬರೋ ಎಷ್ಟು ಟೈಮಿಂಗ್ಸು? ಇನ್ನೇನು 8 ಗಂಟೆ ಬರೋ ಗೈಸ್. ಆಲ್ರೆಡಿ ಟೈಮು 7:57. ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ. ಸೊ ಇವತ್ತು ನಾವು ಎಲ್ಲಿಗೆ ಬಂದಿರೋದ್ರೆ ನೆಕ್ಸ್ಟ್ ಚಾಲೆಂಜ್ ಮಾಡೋಕ್ಕೆ. ನೀವು ಹೇಳಿ. ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ಸೊ ಮ್ಯಾಕ್ಸ್ ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ. ಸೊ ಇದೇ ಕಿಚ್ಚನ ಹಳ್ಳಿ ಮನೆ. ಸೊ ಇಲ್ಲಿ ಕೇಳುವ ಫ್ರೀಯಾಗಿ ಫುಡ್ನ ಕೊಡ್ತಾ ಇಲ್ವ ಅಂತ. ಏನಂದರೆ ಇಲ್ಲಿ ಅವರು ಮ್ಯಾನೇಜರ್ ಇಲ್ವಂತೆ. ಸೊ ಮ್ಯಾನೇಜರ್ ಇಲ್ಲದ ಕಾರಣ ಅವ್ರು ಅಲೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಅಂಡರಲ್ಲಿ ಯಾರೂ ಇಲ್ಲ. ಸೊ ಮ್ಯಾನೇಜರ್ ಇದ್ದಿದ್ರೆ ಏನಾದರೂ ಅವಕಾಶ ಮಾಡಿಕೊಡ್ತಿದ್ರೆ ನಮಗೆ ಫುಡ್ನ ಫ್ರೀಯಾಗಿ ತಿನ್ನೋದಕ್ಕೆ. ಸೊ ಮ್ಯಾನೇಜರ್ ಇಲ್ಲ, ಬನ್ನಿ ಹೊರಡೋಣ ಬೇರೆ ಕಡೆ. ಬನ್ನಿ ನಾನು ಕರ್ಕೊಂಡೋಗಿ ರೆಡಿ.